ಫ್ರಂಟಿಂದ ಒಂದು ರೋಬೋಟಿಕ್ ಲುಕ್ ಅಂತ ಹೇಳ್ಬೋದು. DRL ಒಂಥರ ಸ್ಮೈಲ್ ಥರ DRL ಬರುತ್ತೆ. ಇಷ್ಟು ಒಳ್ಳೆ ಗಾಡಿ ಬಗ್ಗೆ ಇನ್ನು ಟಿಪಿಕಲ್ ಕನ್ನಡಿಗವರು ಏಕೆ ವಿಡಿಯೋ ಮಾಡಿಲ್ಲ ಅಂತ ಗೊತ್ತಿಲ್ಲ. ಈ ಒಂದು ಅದಕ್ಕೋಸ್ಕರ ಅಂತಲೇ ಈ ಒಂದು ವಿಡಿಯೋನ ಟಿಪಿಕಲ್ ಕನ್ನಡಿಗವರಿಗೆ ಮೆನ್ಷನ್ ಮಾಡ್ತಿದ್ದೀನಿ. ಗಾಯ್ಸ್, ನಾನು ನಿಮ್ಮ ಅಜಿತ್ ಫ್ರಮ್ AJ ಟೆಕ್ ಇನ್ ಕನ್ನಡ. ತುಂಬ ದಿವಸ ವಿಡಿಯೋ ಬಿಟ್ಟು, ಹಾಗಾಗಿ ಇವತ್ತೊಂದು ಹೊಸ ವೆಹಿಕಲ್ನ ವಿಡಿಯೋ ಮಾಡ್ತಿದ್ದೀನಿ. ಯಾವುದೇ ಟೆಕ್ ಗ್ಯಾಜೆಟ್ ಅಲ್ಲ, ಯಾವುದೇ ಟೆಕ್ ಪ್ರಾಡಕ್ಟ್ಸ್ ಅಲ್ಲ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳಿಸಿ. ಇವತ್ತು ಒಂದು ವೆಹಿಕಲ್ನ ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ, ಮನೆಯಲ್ಲೇ ಇದ್ದೀನಿ. ನಮ್ಮ ಮನೆಗೆ ಒಂದು ಹೊಸ ವೆಹಿಕಲ್ ಬಂದಿದೆ. ಹೊಸತಲ್ಲ, ಹಳಿತೆ. ನೋಡ್ತಿದ್ರಲ್ಲ ಗಾಯ್ಸ್, ಎಕ್ಸ್ಬ್ಲೇಡ್. ಈ ಒಂದು ವೆಹಿಕಲ್ನ ರಿವ್ಯೂ ಮಾಡ್ತಿದ್ದೀನಿ. ಈ ಒಂದು ಬೈಕ್ನ ಫೀಚರ್ಸ್ ಬಗ್ಗೆ ತಿಳಿಸ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಒಂದು ವೀಡಿಯೋನ ತುಂಬ ಜನರಿಗೆ ಶೇರ್ ಮಾಡಿ. ಇದೇ ಥರದ ವೀಡಿಯೋ ಬೇಕಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಟೈಪ್ ಮಾಡಿ ಸಾಕು. ಮುಂದೆ ವೆಹಿಕಲ್ನ ವೀಡಿಯೋ ಕೂಡ ಈ ಚಾನಲಲ್ಲಿ ಬರುತ್ತೆ, ನೀವು ಎಸ್ ಅಂತ ಕಮೆಂಟ್ ಮಾಡಿದರೆ. ಈಗ ಬನ್ನಿ, ಡೈರೆಕ್ಟಾಗಿ ಬೈಕ್ನ ತೋರಿಸ್ತೀನಿ, ಹೇಗಿದೆ ಅದರ ಸ್ಪೆಸಿಫಿಕೇಷನ್ಸ್ ಎಲ್ಲದನ್ನ ನೋಡೋಣ. ನೋಡ್ತಿದ್ದೀರಲ್ಲ, ಇದೇ ಹೊಂಡದವರ ಎಕ್ಸ್ಬ್ಲೇಡ್ 160 BS4 ವರ್ಷನ್. ಹಳೆ ಗಾಡಿ, 2018 ಆರ್ 2019 ಲಾಂಚ್ ಆಗಿರುವಂಥ ಗಾಡಿ. ನೋಡ್ತಿದ್ದೀರಲ್ಲ, ಫ್ರಂಟಿಂದ ಒಂದು ರೋಬೋಟಿಕ್ ಲುಕ್ ಅಂತ ಹೇಳ್ಬೋದು. ಆ್ಯಂಡ್ ಇದಕ್ಕೆ ಸೆಮಿ ನೇಕೆಡ್ ಅಥವಾ ಸ್ಪೋರ್ಟ್ಸ್ ನೇಕೆಡ್ ಅಂತ ಕರೀತಾರೆ. ಯಾಕಂದರೆ ಹಿಂದ್ಗಡೆಯಿಂದ ನೋಡಲಿಕ್ಕೆ ಸ್ಪೋರ್ಟ್ಸ್ ರೀತಿ ಇದೆ, ಆ್ಯಂಡ್ ಫ್ರಂಟಿಂದ ನೋಡಲಿಕ್ಕೆ ಒಂಥರ ಈ ವೈಸರ್ ಏನಿದೆ ಇದನ್ನು ತೆಗೆದ್ರೆ ಫುಲ್ ನೇಕೆಡ್ ಗಾಡಿ ಅಂತ ಹೇಳ್ಬೋದು. ಆ್ಯಂಡ್ ಇದು ಕೀಯನ್ನು ಆನ್ ಮಾಡಿದರೆ ಫ್ರಂಟಲ್ಲಿ ನೋಡ್ತಿದ್ದೀರಲ್ಲ, DRL ಒಂಥರ ಸ್ಮೈಲ್ ಥರ DRL ಬರುತ್ತೆ. ಮತ್ತು ಹೆಡ್ಲೈಟ್ ಕೂಡ ಇದೆ, ಒಂಥರ ರೋಬೋಟಿಕ್ ಲುಕ್. ನೋಡ್ತಿದ್ದೀರಲ್ಲ ಗಾಯ್ಸ್, ಹೆಡ್ಲೈಟ್. ಆ್ಯಂಡ್ ಇದು ಹೈ ಬೀಮ್, ಇದು ಲೋ ಬೀಮ್. ನೋಡ್ತಿದ್ದೀರಲ್ಲ ಗಾಯ್ಸ್, ಹೆಡ್ಲೈಟ್. ಗಾಡಿ ನೋಡೋಕ್ಕೆ ಹೀಗೆ ಸಿಗುತ್ತೆ. ಆಫ್ ಮಾಡೋಣ, ಮೊದಲೇ ಫ್ಯೂಯಲ್ ಇಲ್ಲ. ಆ್ಯಂಡ್ ಇದರ ಟೈರ್ ಸೆಕ್ಷನ್ ಬಗ್ಗೆ ಹೇಳಬೇಕಂತಂದರೆ, ಇದರಲ್ಲಿ ಫ್ರಂಟಲ್ಲಿ 17 ಇಂಚ್ ಟೈರ್ ಇದೆ, ಆ್ಯಂಡ್ ರೇರಲ್ಲಿ ಕೂಡ 17 ಇಂಚ್, 17:17 ರೇಷಿಯೋ. ಆ್ಯಂಡ್ ಟೈರ್ನ ವಿಡ್ತ್ ಬಂದುಬಿಟ್ಟು 90. ರೇರಲ್ಲಿ 120 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ, ಮತ್ತು ಎರಡೂ ಕೂಡ ಟ್ಯೂಬ್ಲೆಸ್ ಟೈರ್ ಆಗಿದೆ, ಒಂದು ಒಳ್ಳೆ ವಿಷಯ. ಮತ್ತು ಇದು ಟೈರ್ ಈ ರೀತಿ ಬರಲ್ಲ, ಇವರು MRF ಟೈರ್ ಕೊಡ್ತಾರೆ ಅಂತ ಅಂದ್ಕೊಳ್ತೀನಿ ಹೊಂಡಾದವರು ಸ್ಟಾಕಲ್ಲಿ. ಇವ್ರದ್ದು ಇದು CA ಟೈರ್ ಹಾಕಿದ್ದಾರೆ. ಮತ್ತು ಬ್ರೇಕಿಂಗ್ ಬಗ್ಗೆ ಹೇಳ್ಬೇಕಂತಂದರೆ, ಮುಂದ್ಗಡೆಯಲ್ಲಿ ನಿಸ್ಸಿನ್ ಕ್ಯಾಲಿಪರ್ಸ್ ಇರುವಂಥ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಇದರ ಡಿಸ್ಕ್ ಬಂದುಬಿಟ್ಟು 275 mm ಡಿಸ್ಕ್ ಬ್ರೇಕ್. ರೇರಲ್ಲಿ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಸೀದಾ ಈ ಒಂದು ಇಂಡಿಕೇಟರ್ಸ್ ಬಗ್ಗೆ ಹೇಳ್ಬೋದಕ್ಕಾದರೆ, ಈ ಇಂಡಿಕೇಟರ್ಸ್ ಬಂದುಬಿಟ್ಟು ಹ್ಯಾಲಜಿನ್. ಹೆಡ್ಲೈಟ್ ಮತ್ತು DRL ಮಾತ್ರ LED ಕೊಟ್ಟಿದ್ದಾರೆ. ರೇರಲ್ಲಿ ಕೂಡ ಹ್ಯಾಲೋಜಿನ್ ಇಂಡಿಕೇಟರ್ಸ್. ಇಲ್ಲಿ ಹೊಂಡ ಲೋಗೋ ಇದ್ದಿತ್ತು, ಅದು ಕಿತ್ತೋಗಿದೆ. ಆ್ಯಂಡ್ ಇದು ಗ್ರ್ಯಾಬ್ ರೀಲ್ಸ್, ಹಿಂದ್ಗಡೆ ಪಿಲಿಯನ್ ಕೂತ್ಕೊಳ್ಳೋರಿಗೆ ಗ್ರಿಪ್ಗೆ ಸಿಗಲಿ ಅಂತ. ಆ್ಯಂಡ್ ಇದು ಸ್ಯಾರಿ ಗಾರ್ಡ್ ಅಂತ ಹೇಳೋದು, ಏನೋ ನನಗೂ ಗೊತ್ತಿಲ್ಲ. ಇದು ಸ್ಯಾರಿ ಗಾರ್ಡ್, ಆ್ಯಂಡ್ ಇದು ಮದ್ ಗಾರ್ಡ್. ಇವರು ಒಂದು ವಿಷಯ ಏನಪ್ಪ ಅಂತಂದರೆ, ಇವರು ಯಾವುದೇ ಒಂದು ಆಕ್ಸೆಸರೀಸ್ನ ತೆಗೆದಿಲ್ಲ. ಕೆಲವರೆಲ್ಲ ಇದು ತೆಗಿತಾರೆ, ಮಗ್ಗಾರ್ಡ್ ತೆಗಿತಾರೆ, ಆವಾಗ ಫುಲ್ ಕೆಸರು ಅನ್ನೋದು ಮೇಲ್ಗಡೆ ಹಾರುತ್ತೆ. ಇವರು ಏನೂ ತೆಗೆದಿಲ್ಲ, ಅದೊಂದು ಒಳ್ಳೆಯ ವಿಷಯ. ಆ್ಯಂಡ್ ಫುಟ್ ಪೆಕ್ ಕೊಟ್ಟಿದ್ದಾರೆ, ಪಿಲಿಯನ್. ನೆಕ್ಸ್ಟ್ ಈ ಒಂದು ಬೈಕ್ನ ಬಟನ್ಸ್ಗಳ ಕ್ವಾಲಿಟಿ ಒಂದು ಡೀಸೆಂಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಹಾರನ್, ಇಂಡಿಕೇಟರ್ಸ್, ಹೈ ಬೀಮ್, ಲೋ ಬೀಮ್ ಆ್ಯಂಡ್ ಪಾಸಿಂಗ್ ಲೈಟ್ ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಮತ್ತು ರೈಟ್ ಸೈಡಲ್ಲಿ ಇಲ್ಲಿ ಹಜಾರ್ಡ್ ಲ್ಯಾಂಪ್ನ ಸ್ವಿಚ್ ಕೊಟ್ಟಿದ್ದಾರೆ. ಹಜಾರ್ಡ್ ಲೈಟ್ ಕೂಡ ಇದರಲ್ಲಿದೆ. ಆ್ಯಂಡ್ ಇದು ಸೆಲ್ಫ್ ಸ್ಟಾರ್ಟ್ ಬಟನ್. ನೆಕ್ಸ್ಟ್ ಈ ಒಂದು
ವೆಹಿಕಲ್ನ ಸ್ಪೀಡೋಮೀಟರ್ ಬಗ್ಗೆ ಹೇಳಬೇಕಂತಂದರೆ ಕೀನ ಆನ್ ಮಾಡಿದ ತಕ್ಷಣ ನೋಡ್ತಿದ್ದೀರಲ್ಲ ಈ ರೀತಿಯಾದ ಆ್ಯನಿಮೇಷನ್ ಬರುತ್ತೆ. ಇಲ್ಲಿ RPM ತೋರಿಸುತ್ತೆ ಆ್ಯಂಡ್ ಇಲ್ಲಿ ಒಂದು ಲೋಗೋ ಇದೆ. ಇದು ಗೇರ್ ಇಂಡಿಕೇಟರ್ಸ್, ಇದು ಸ್ಪೀಡ್ ಆ್ಯಂಡ್ ಇಲ್ಲಿ ಟೈಮ್ ತೋರಿಸುತ್ತೆ. ಮತ್ತು ಇಲ್ಲಿ ಓಡೋಮೀಟರ್ ಆ್ಯಂಡ್ ಫ್ಯೂಯಲ್ ಗೇಜ್. ಓಡೋಮೀಟರ್ ಬಂದುಬಿಟ್ಟು ಟ್ರಿಪ್ A, ಟ್ರಿಪ್ B ಇದೆ, ಅದನ್ನು ಬೇಕಾದ್ರೆ ನೀವು ರಿಸೆಟ್ ಮಾಡ್ಕೊಳ್ಬೋದು. ಆ್ಯಂಡ್ ಇಲ್ಲಿ ABS ಲೈಟ್ ಕೊಟ್ಟಿದ್ದಾರೆ, ಇದು ನ್ಯೂಟ್ರಲ್ ಲೈಟ್, ಇದು ಹೈ ಬೀಮ್ ಮತ್ತು ಲೋ ಬೀಮ್ ಲೈಟ್, ಮತ್ತು ಇದು ಹಜಾರ್ಡ್ ಲ್ಯಾಂಪ್ ಹಾಕಿದರೆ ಎರಡೂ ಕೂಡ ಆನ್ ಆಗುತ್ತೆ. ಇಂಡಿಕೇಟರ್ಸ್ ಲೈಟ್, ಇದು ಗೇರ್ ಇಂಡಿಕೇಟರ್. ಒಂದು ಒಳ್ಳೆ ವಿಷಯ ಏನಪ್ಪ ಅಂತಂದರೆ ಹೊಸದಾಗಿ ಗಾಡಿ ಕಲಿಯೋರಿಗೆ ಗೇರ್ ಇಂಡಿಕೇಟರ್ಸ್ ಮತ್ತು ಟೈಮ್ ಕೊಟ್ಟಿರೋದು ಒಳ್ಳೆ ವಿಷಯ. ಮತ್ತು ಇದು ಆಫ್ ಮಾಡಿದ ತಕ್ಷಣ ನೋಡ್ತಿದ್ದೀರಲ್ಲ, ಆನ್ ಮಾಡಿದಾಗ ಈ ರೀತಿ ಅನಿಮೇಷನ್, ಆಫ್ ಮಾಡಿದಾಗ CU ಅಂತ ಬರುತ್ತೆ. ತೋರ್ತಿದ್ವಿ ಎಲ್ಲೋ ಗೊತ್ತಿಲ್ಲ, CU ಅಂತ ಬರುತ್ತೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಆ್ಯಂಡ್ ಇದರ ಗ್ರಾಫಿಕ್ಸ್ ಬಗ್ಗೆ ಮಾತಾಡಬೇಕಂತಂದರೆ ಇಲ್ಲಿ ಹೊಂಡೋ ಲೋಗೋ ಕೊಟ್ಟಿದ್ದಾರೆ, ಕೀಳಕ್ಕಾಗಲ್ಲ, ಒಂಥರ 3D ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಎಕ್ಸ್ಬ್ಲೇಡ್ ಅಂತ ಕೊಟ್ಟಿದ್ದಾರೆ, ಒಂಥರ ಶೈನಿ ಆಗಿದೆ, ಅಂದರೆ ಎದ್ದು ತೋರುತ್ತೆ. ಅಂದರೆ ಇಷ್ಟು ಒಳಗೆ ಕೊಟ್ಟಿದ್ರು ಕೂಡ ಎದ್ದು ತೋರುವಾಗಿದೆ. ಆ್ಯಂಡ್ ಇಲ್ಲಿ ಫ್ಯೂಯಲ್ ರೆಗ್ಯುಲೇಟರ್ ಕೊಟ್ಟಿದ್ದಾರೆ, ರಿಸರ್ವರಲ್ಲಿದೆ, ಇದು ಆನ್, ಮಧ್ಯೆ ಮಾಡಿದರೆ ಆಫು. ಆ್ಯಂಡ್ ಇಲ್ಲಿ 160 ವೆಹಿಕಲ್ನ CC ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಕಡೆ ಚೈನ್ ನೋಡ್ತಿದ್ದೀರಲ್ಲ ಗಾಯ್ಸ್, ಡೋಂಟ್ ಯೂಸ್ ಪೆಟ್ರೋಲ್ ಅಂತ ಹಾಕಿದ್ದಾರೆ, ಯಾಕಂತ ಗೊತ್ತಿಲ್ಲ, ಪೆಟ್ರೋಲ್ ಯೂಸ್ ಮಾಡ್ತಾರೆ ಚೈನಿಗೆ. ಆ್ಯಂಡ್ ಇಲ್ಲಿ HET ಅಂತ ಕೊಟ್ಟಿದ್ದಾರೆ. ಆ್ಯಂಡ್ BS4 ವೆಹಿಕಲ್ ಆಗಿರೋದ್ರಿಂದ BS4 ಅಂತ ಕೊಟ್ಟಿದ್ದಾರೆ. ಸೇಮ್ ಆ ಕಡೆ ಹೇಗೆ ಕೊಟ್ಟಿದ್ದಾರೆ ಈ ಕಡೆ ಕೂಡ ಎಕ್ಸ್ಬ್ಲೇಡ್ ಅಂತ ಲೋಗೋ ಕೊಟ್ಟಿದ್ದಾರೆ. ಎಕ್ಸ್ಬ್ಲೇಡ್ ಮತ್ತು ಹೊಂಡಾ ಅಂತ ಕೊಟ್ಟಿದ್ದಾರೆ. ಒಂಥರ ರೆಡ್ ಫಿನಿಶ್, ಒಂಥರ ಎದ್ದು ತೋರುತ್ತೆ. ಅಂದರೆ ಎಲ್ಲರಿಗೂ ಈ ಬೈಕ್ ಎದ್ದು ತೋರ್ಬೇಕಂತಂದರೆ ರೆಡ್ ಕಲರ್ನ ನೀವು ಚೂಸ್ ಮಾಡೋದು ಒಳ್ಳೆಯದು. ಬ್ಲ್ಯಾಕ್ ಆ್ಯಂಡ್ ಗ್ರೇ ಅನಿಸುತ್ತೆ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಇನ್ನೂ ತುಂಬ ಕಲರ್ ಆಪ್ಷನ್ಗಳಿವೆ, ಅವನ್ನೆಲ್ಲ ಚೂಸ್ ಮಾಡಿದರೆ ಹೊರಗಡೆಯಿಂದ ಎದ್ದು ತೋರಲ್ಲ. ಈ ರೋಡಲ್ಲಿ ಹೋಗಬೇಕಾದ್ರೆ ಇದು ಎಕ್ಸ್ಬ್ಲೇಡ್ ಅಂತಲೇ ಗೊತ್ತಾಗುತ್ತೆ. ಹಾಗಾಗಿ ರೆಡ್ ಈಸ್ ದ ಬೆಸ್ಟ್ ಕಾಂಬಿನೇಷನ್. ಇನ್ನು ಸಸ್ಪೆನ್ಷನ್ ಬಗ್ಗೆ ಹೇಳಬೇಕಂತಂದರೆ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಒಂದು ಬೇಜಾರಾದಂಥ ವಿಷಯ, ಈ ಒಂದು 160 cc ವೆಹಿಕಲ್ಗೆ USD ಕೊಡ್ಬೋದಾಗಿತ್ತು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಆದರೂ ಪರವಾಗಿಲ್ಲ, ಟೆಲಿಸ್ಕೋಪಿಕ್ ಕೂಡ ತುಂಬ ಸಾಫ್ಟ್ ಇದೆ ಮತ್ತು ಆಫ್ ರೋಡಲ್ಲಿ ಒಳ್ಳೆ ಹ್ಯಾಂಡಲ್ ಮಾಡುತ್ತೆ. ಆನ್ ರೋಡಲ್ಲಂತೂ ಸ್ಟೇಬಲ್ ಆಗಿರುತ್ತೆ ಗಾಡಿ. ಇನ್ನು ಬ್ಯಾಕಲ್ಲಿ ಮೊನೋಸಾಕ್ಸ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇದು ಪ್ರೀಲೋಡ್ ಅಡ್ಜಸ್ಟ್ ಮಾಡ್ಬೋದು ಅನ್ಸ್ಕೊಳ್ತೀನಿ. ಇದು ಪ್ರೀಲೋಡ್ ಅಡ್ಜಸ್ಟೇಬಲ್. ಮತ್ತು ಇಲ್ಲಿ ಚಾಕ್ ಕೊಟ್ಟಿದ್ದಾರೆ, ಆ್ಯಂಡ್ ಇಲ್ಲಿ ಇಂಜನ್. ಈ ಒಂದು ಫ್ಯೂಯಲ್ ಟ್ಯಾಂಕ್ ಬಂದುಬಿಟ್ಟು 12 ಲೀಟ್ರ್ ಕೆಪಾಸಿಟಿ ಇರುವಂಥ ಫ್ಯೂಯಲ್ ಟ್ಯಾಂಕ್. ಆ್ಯಂಡ್ ಇದು ಕಂಪ್ನಿಯವರು ಕ್ಲೈಮ್ ಮಾಡೋ ಪ್ರಕಾರ 45ರಿಂದ 50 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ. 45 ಅಂತ ಹಿಡ್ಕೊಂಡ್ರು ಕೂಡ ಒಂದು ಫುಲ್ ಟ್ಯಾಂಕಲ್ಲಿ 540 ಕಿಲೋಮೀಟ್ರು ಹೊಡಿಬೋದು ಒಂದು ಫುಲ್ ಟ್ಯಾಂಕಲ್ಲಿ. ಟ್ಯಾಂಕ್ ಕೆಪಾಸಿಟಿ ಸ್ವಲ್ಪ ದೊಡ್ಡದಿದೆ. ಆ್ಯಂಡ್ ಇಂಜಿನ್ ಟಾಪ್ ಅಂತ ಹೇಳ್ಬೋದು. ಇದು ಕಾರ್ಬೋರೇಟೆಡ್ ಇಂಜಿನ್, BS4 ಅಲ್ವಾ, ಹಾಗಾಗಿ ಇದು ಕಾರ್ಬೋರೇಟೆಡ್ ಇಂಜಿನ್. ಆ್ಯಂಡ್ ಫ್ಯೂಯಲ್ ಇಂಜೆಕ್ಷನ್ ಅಲ್ಲ, ಫ್ಯೂಯಲ್ ಖಾಲಿ ಆದರೂ ಕೂಡ ತೊಂದರೆ ಇಲ್ಲ. ಯಾವುದೇ ಫ್ಯೂಯಲ್ ಪಂಪ್ ಇಲ್ಲದೇ ಇರೋದ್ರಿಂದ ಫ್ಯೂಯಲ್ ಪಂಪ್ಗೆ ಏನೇ ಎಫೆಕ್ಟ್ ಆಗಲ್ಲ. ಈ ಒಂದು ಗಾಡಿ 160 cc ಅಂತ ಬರೆದಿದ್ರು ಕೂಡ ಇದು 160 cc ಅಲ್ಲ, 162.7 cc. ಮತ್ತು ಈ ಇಂಜಿನ್ ಬಂದುಬಿಟ್ಟು ಏರ್ ಕೂಲ್ಡ್. ನೋಡ್ತಿದ್ದೀರಲ್ಲ, ಯಾವುದೇ ಲಿಕ್ವಿಡ್ ಕೂಲ್ ಕೂಡ ಬರಲ್ಲ, ಏಕೆಂದರೆ BS6 ಅಲ್ಲೂ ಕೂಡ ಇಲ್ಲ ಲಿಕ್ವಿಡ್ ಕೂಲ್ ಇಂಜಿನ್, ಏರ್ ಕೂಲ್ಡ್ ಓನ್ಲಿ. ಆದರೆ ಅಷ್ಟೇನು ಹೀಟ್ ಆಗಲ್ಲ. ಈ ಒಂದು ಇಂಜಿನ್ ಬಂದುಬಿಟ್ಟು 14.12 ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಟಾರ್ಕ್ ಬಂದುಬಿಟ್ಟು 13.6 ನ್ಯೂಟನ್ ಮೀಟರ್ನಷ್ಟು ಟಾರ್ಕನ್ನು ಈ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಕಿಕ್ ಸ್ಟಾರ್ಟರ್ ಕೂಡ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ಏಕೆಂದರೆ ಕೆಲವೊಂದು ಗಾಡಿಯಲ್ಲಿ ಕೊಡಲ್ಲ, ಈ ಒಂದು ಗಾಡಿಯಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಬ್ರೇಕಿಂಗ್ ಬಗ್ಗೆ ಹೇಳಬೇಕಂತಂದರೆ ಒಂದು ಒಳ್ಳೆ ಬೈಟ್ ಇದೆ. ಸಿಂಗಲ್ ಚಾನೆಲ್ ABS ಅನ್ನೋದು ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುತ್ತೆ. ಆ್ಯಂಡ್ ಕ್ಲಚ್ ಕೂಡ ತುಂಬ ಸಾಫ್ಟ್ ಇದೆ. ನನಗೆ ಒಂದು ಫೀಲ್ ಆಗಿದ್ದು ಏನಪ್ಪ ಅಂತಂದರೆ, ಗೇರ್ ಚೇಂಜ್ ಮಾಡುವಾಗ ಫಸ್ಟ್ ಗೇರಿಂದ ಸೆಕೆಂಡ್ ಗೇರಿಗೆ ಹಾಕುವಾಗ ಎಲ್ಲಾದರೂ ಒಂದು ಕಡೆ
ನಿನ್ನೆ ಆಗಿದೆ, ಹಾಗಾಗಿ ಹೇಳ್ತಿರೋದು. ಫಸ್ಟ್ ಗೇರಿಂದ ಸೆಕೆಂಡ್ ಗೇರಿಗೆ ಹಾಕುವಾಗ ನ್ಯೂಟ್ರಲ್ಗೆ ಬಿಡುವಂಥ ಪ್ರಾಬ್ಲಮ್ಗಳು ನನಗೆ ಕಾಣಿಸ್ತಿದೆ. ಅಂದರೆ ಸಡನ್ನಾಗಿ ಹಾಗಾಗಲ್ಲ, ಅಂದರೆ ಪುಷ್ ಮಾಡಬೇಕಾದ್ರೆ ಜಸ್ಟ್ ಈಗ ಪುಷ್ ಮಾಡಿದ್ರೆ ಆಗಲ್ಲ, ಸ್ವಲ್ಪ ಫೋರ್ಸ್ ಹಾಕಿ ಬಿಟ್ಟ ಮೇಲೆ ಪುಷ್ ಮಾಡಿದರೆ ಸೆಕೆಂಡ್ ಗೇರ್ಗೆ ಡೈರೆಕ್ಟ್ ಬೀಳುತ್ತೆ. ಅದೇನು ಅಷ್ಟು ದೊಡ್ಡ ಪ್ರಾಬ್ಲಮ್ ಅಂತ ಅನಿಸ್ಲಿಲ್ಲ. ಈ ಒಂದು ಇಂಜಿನ್ ಬಂದುಬಿಟ್ಟು 10:1 ಕಂಪ್ರೆಷನ್ ರೇಷೋ. ಆ್ಯಂಡ್ ಇದರಲ್ಲಿ ಬೈಕ್ನ ಮೈನಸ್ ಪಾಯಿಂಟ್ ಏನಪ್ಪ ಅಂತಂದರೆ ನೋಡ್ತಿರ್ಬೋದು, ಯಾವುದೇ ಬ್ಲೂಟೂತ್ ಕನೆಕ್ಟಿವಿಟಿ ಇಲ್ಲ. ABS ಕೊಟ್ಟಿದ್ದಾರೆ ಮತ್ತು ಬೇರೆ ಯಾವ ಫೀಚರ್ ಕೂಡ ಕೊಟ್ಟಿದ್ದಾರೆ. ಬ್ಲೂಟೂತ್ ಕಾಲಿಂಗ್ ಆಗಿರ್ಬೋದು, SMS ಅಲರ್ಟ್, ಇವೆಲ್ಲ ಪ್ರೈಸ್ ಕಟ್ಟಿಂಗ್ ಫೀಚರ್ಗಳಂತ ಹೇಳ್ಬೋದು. ಏಕೆಂದರೆ ಯಾರೂ ಕೂಡ ಯೂಸ್ ಮಾಡಲ್ಲ ಅಷ್ಟಾಗಿ, ಹಾಗಾಗಿ ಇವೆಲ್ಲ ಪ್ರೈಸ್ ಕಟ್ಟಿಂಗ್ ಫೀಚರ್ಗಳು. ಅದು ಕೊಡ್ದಿದ್ರು ಕೂಡ ಅಷ್ಟೊಂದು ಜನರಿಗೆ ಬೇಜಾರಾಗಲ್ಲ. ನೋ ವೇ, ಚಾನ್ಸೇ ಇಲ್ಲ. ಆ್ಯಂಡ್ ಇದರ ಕೀ ಬಗ್ಗೆ ಹೇಳಲಿಲ್ಲ. ಇಲ್ಲಿ ಹೊಂಡ ಲೋಗೋ ಕೊಟ್ಟಿದ್ರು, ಆದರೆ ಇವರು ಕಿತ್ತಾಕಿದ್ದಾರೆ. ಕಿತ್ತೋಗಿದ್ದು ಗೊತ್ತಿಲ್ಲ. ಬರೀ ಇಂಥದೆಯಾ? ಇದು 142 kg ವೆಯ್ಟ್ ಇದೆ. ಆವಾಗಲೇ ನೋಡಿದ್ರಲ್ಲ ಮೈನ್ ಸ್ಟ್ಯಾಂಡ್ ಹಾಕಬೇಕಾದ್ರೆ ಎಷ್ಟು ಒದ್ದಾಡಿದೆ ಅಂತ, ಆದರೂ ಆಗಲಿಲ್ಲ. ಅದು ತೊಂದರೆ ಇಲ್ಲ ಅಂತ ಸೈಡ್ ಸ್ಟ್ಯಾಂಡಲ್ಲೇ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು, ಈ ಒಂದು ವೆಹಿಕಲ್ನ ಗ್ರೌಂಡ್ ಕ್ಲಿಯರೆನ್ಸ್ ಏನಿದೆ ಇದು 160 mm ಗ್ರೌಂಡ್ ಕ್ಲಿಯರೆನ್ಸ್. ಆಫ್ ರೋಡಲ್ಲಿ ಕೂಡ ಎಲ್ಲೂ ಟಚ್ ಆಗಿಲ್ಲ ಇಷ್ಟರೊಳಗೆ. ಒಂದು ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇದರ ಎಕ್ಸಾಸ್ಟ್ ಏನಿದೆ ಇದು ಡ್ಯುಯಲ್ ಔಟ್ಪುಟ್, ಒಂದು ಒಳ್ಳೆ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾರೆ. ನೋಡ್ತಿದ್ದೀರಾ RPM ರೇವ್, RPM ರೇವ್. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಆ್ಯಂಡ್ ಹಾರ್ನ್ ಕೂಡ ಸ್ವಲ್ಪ ಲೌಡ್ ಆಗಿದೆ. ನನಗೆ ಒಂದು ವಿಷಯ ಗೊತ್ತಾಗಲಿಲ್ಲ, ಏನಪ್ಪ ಅಂತಂದರೆ ಇಷ್ಟು ಒಳ್ಳೆ ಗಾಡಿ ಬಗ್ಗೆ ಇನ್ನು ಟಿಪಿಕಲ್ ಕನ್ನಡಿಗವರು ಏಕೆ ವೀಡಿಯೋ ಮಾಡಿಲ್ಲ ಅಂತ ಗೊತ್ತಿಲ್ಲ. ಈ ಒಂದು ಅದಕ್ಕೋಸ್ಕರ ಅಂತಲೇ ಈ ಒಂದು ವೀಡಿಯೋನ ಟಿಪಿಕಲ್ ಕನ್ನಡಿಗವರಿಗೆ ಮೆನ್ಷನ್ ಮಾಡ್ತಿದ್ದೀನಿ. ಹೇಗಿದ್ರು ನಾನು ಮೆನ್ಷನ್ ಮಾಡಿದರೆ ಅವ್ರು ನೋಡಲ್ಲ, ಇದ್ರ ಮುಖಾಂತರ ಮೆನ್ಷನ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಮುಖಾಂತರ. ನೀವು ಆದಷ್ಟು ಜನರಿಗೆ ಇನ್ಸ್ಟಾಗ್ರಾಮ್ ವೀಡಿಯೋಸ್ನ ಶೇರ್ ಮಾಡೋದ್ರ ಮುಖಾಂತರ ಅವರಿಗೆ ರೀಚ್ ಆಗುವ ಹಾಗೆ ಮಾಡಿ. ಈ ಒಂದು ವೆಹಿಕಲ್ನ ಬಗ್ಗೆ ಅವರಿನ್ನೂ ವೀಡಿಯೋ ಮಾಡಿಲ್ಲ, ಹಾಗಾಗಿ ಹೇಳ್ತಿರೋವಂಥದ್ದು. ಓಕೆ, ಇಷ್ಟೇ ಈ ಒಂದು ವೀಡಿಯೋದಲ್ಲಿ.